ನೀಡಿದ್ದರಿಂದ ನಮಗೆ ಇನ್ನಷ್ಟು ಬಲ ಬಂದಿದೆ, ಚೈತನ್ಯ ಬಂದಿದೆ. ಅವರ ಅನುಗ್ರಹ ನಿರಂತರ ಇರಲಿ ಎಂಬುದಾಗಿ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮಂದಹಾಸ ಮೃದು ಸುಂದರಾನನಂ ನಂದನಂದನಂ ಅತೀಂದ್ರಿಯಾಕೃತಿಂ ಸುಂದರಂ ಸೈಹ ಸನ್ಯಧಾಪಯತ್ ವಂದ್ಯಂ ಆಕೃತಿ ಶುಚಿ ಪ್ರತಿಷ್ಠೆಯ ಎಂಬುದಾಗಿ ಶ್ರೀ ಮಧ್ವಾಚಾರ್ಯರು ಉಡುಪಿಯಲ್ಲಿ ಆ ನಂದನಂದನನಾದ ಮಂದಹಾಸದಿಂದ ಸುಂದರವಾಗಿ ಅವನ ಮುಖ ಎದ್ದು ಕಾಣಿಸ್ತಾ ಇದೆ. ಅಂತಹ ಅತ್ಯಂತ ಸುಂದರ ಮೂರ್ತಿ, ಮಂಗಳ ಮೂರ್ತಿಯಾದ ಕೃಷ್ಣನನ್ನು ಉಡುಪಿಯಲ್ಲಿ ಶ್ರೀ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದರು. ಉದ್ದೇಶ ಏನು? ಅನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನ ಮುಖ ದೋಷ ಭೈಷಜಂ. ಭಕ್ತರಿಗೆ ಅವನ ಜೀವನದಲ್ಲಿ ಏನು ಸಿದ್ಧಿ ಸಮೃದ್ಧಿ ಪಡೆಯಬೇಕಾಗಿದೆ, ಅದಕ್ಕೆ ಏನು ವಿಘ್ನಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡುವವನು ಶ್ರೀಕೃಷ್ಣ. ಕಲಿಯುಗದಲ್ಲಿ ಬೇಗನೆ ಒಲಿಯುವವನು ಶ್ರೀಕೃಷ್ಣ. ಅಂಥ ಶ್ರೀಕೃಷ್ಣನ ಬಾಲಮೂರ್ತಿಯನ್ನು ಎಲ್ಲ ಸಜ್ಜನರಿಗೆ ಅನುಗ್ರಹವಾಗಲಿ, ಅವರ ಜೀವನದ ಕಷ್ಟ ನಿವಾರಣೆಯಾಗಲಿ, ಜೀವನದಲ್ಲಿ ಒಳ್ಳೆಯ ಸುಖ ಸಮೃದ್ಧಿಯನ್ನು ಪಡೆಯಲಿ, ಅದರಂತೆ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯಲಿ ಎಂಬುದಕ್ಕೋಸ್ಕರ ಶ್ರೀಕೃಷ್ಣನನ್ನು ಉಡುಪಿಯಲ್ಲಿ ಸ್ಥಾಪಿಸಿದ್ದಾರೆ. ಅಂತಹ ಶ್ರೀಕೃಷ್ಣ ಇಲ್ಲಿ ಕೈಯಲ್ಲಿ ಮಂಥಪಾಶಧರ ಕಡಗೋಲು ಹಿಡಿದಿದ್ದಾನೆ. ನಾವು ಬೆಣ್ಣೆ ಪಡೆಯಬೇಕಾಗಿದ್ದರೆ ಕಡಗೋಲಿನಿಂದ ಕಡಿದರೆ ಮಾತ್ರ ಬೆಣ್ಣೆ ದೊರೆಯಬಹುದು. ಅದರಂತೆ ನಮ್ಮ ಜೀವನದ ಈ ಒಂದು ಸಮುದ್ರ, ಇದು ಕೂಡ ಒಂದು ಕ್ಷೀರ ಸಮುದ್ರ ಇದ್ದ ಹಾಗೆ ನಮ್ಮ ಜೀವನ. ಇದರಲ್ಲಿ ನಾವು ಮಥನ ಮಾಡಬೇಕು, ಸಾಧನೆ ಮಾಡಬೇಕು, ಶ್ರಮ ಪಡಬೇಕು, ತಪಸ್ಸು ಸಾಧನೆ ಮಾಡಬೇಕು. ಸುಮ್ಮನೆ ಬೆಣ್ಣೆ ಹಾಲಿನಲ್ಲಿ ದೊರೆಯುವುದಿಲ್ಲ, ಕಡೆದರೆ ಮಾತ್ರ ಬೆಣ್ಣೆ ದೊರೆಯುವುದು. ಅದರಿಂದ ಜೀವನದಲ್ಲಿ ಅಭೀಷ್ಟ ಎಂಬ ಬೆಣ್ಣೆ ದೊರೆಯಬೇಕಾಗಿದ್ದರೆ ನಾವು ಮಥನ ಮಾಡಬೇಕು. ಮನಸ್ಸಿನಿಂದ ಭಗವಂತನ ಚಿಂತನ ಮಂಥನ ಮಾಡಿದರೆ ಮಾತ್ರ ಭಗವಂತ ಇಷ್ಟಾರ್ಥವನ್ನು ಕೊಡ್ತಾನೆ ಎಂಬುದಕ್ಕೋಸ್ಕರ ಕಡಗೋಲು ಹಿಡಿದ ಕೃಷ್ಣ, ಕಡಗೋಲಿನಿಂದ ಮಥನ ಮಾಡಿದರೆ ಬೆಣ್ಣೆ ದೊರೆಯುವಂತೆ ಜೀವನದಲ್ಲಿಯೂ ಕೂಡ ಮನಸ್ಸೆಂಬ ಕಡಗೋಲಿನಿಂದ ಮಂಥನ ಮಾಡಿದರೆ ಇಷ್ಟಾರ್ಥವನ್ನು ಭಗವಂತ ಕೊಡಬಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ. ಅಂಥ ಶ್ರೀಕೃಷ್ಣನು ಎಲ್ಲ ಇಷ್ಟಾರ್ಥವನ್ನು ಪೂರೈಸುವ ಶ್ರೀಕೃಷ್ಣನನ್ನು ಈಗ ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಅಮೇರಿಕಾದ ಭಕ್ತ ವೃಂದಕ್ಕೂ ಆ ಲಾಭ ದೊರೆಯಬೇಕು ಎಂಬ ಉದ್ದೇಶದಿಂದ ಇಲ್ಲಿಯ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಆ ಕೃಷ್ಣನ ಸನ್ನಿಧಾನ ಪಡೆದ ಆ ಸಾಲಿಗ್ರಾಮ ಮೂರ್ತಿಯನ್ನು ಅಮೇರಿಕಾದ ನ್ಯೂಜೆರ್ಸಿಯಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಯ ಭಕ್ತ ವೃಂದಕ್ಕೆ ವಿಶೇಷವಾದ ಕೃಷ್ಣನ ಒಲುಮೆ ದೊರೆಯಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸುಗುಣೇಂದ್ರ ತೀರ್ಥರು ವಿಶೇಷ ಒಂದು ಶ್ರಮಪಟ್ಟು ಇಂಥ ದೊಡ್ಡ ಸಾಧನೆಯನ್ನು ಕೃಷ್ಣನನ್ನು ಅಮೇರಿಕಕ್ಕೆ ಕರೆದುಕೊಂಡು ಬರುವಂತಹ ದೊಡ್ಡ ಸಾಹಸವನ್ನು ಅವರು ನಡೆಸಿದ್ದಾರೆ. ಮಧ್ವಾಚಾರ್ಯರು ದ್ವಾರಕೆಯಿಂದ ಸಮುದ್ರದಿಂದ ಉಡುಪಿಗೆ ಕೃಷ್ಣನನ್ನು ತರಿಸಿದರೆ ಸಮುದ್ರವನ್ನೇ ದಾಟಿ ಅಮೇರಿಕಾ ಖಂಡಕ್ಕೆ ಶ್ರೀಕೃಷ್ಣನು ಬರುವಂತೆ ಸುಗುಣೇಂದ್ರ ತೀರ್ಥರು ಅಂತ ದೊಡ್ಡ ಸಾಧನೆ ಮಾಡಿದ್ದಾರೆ. ಇದರಿಂದ ಅಮೇರಿಕಕ್ಕೂ ಭಾರತಕ್ಕೂ ಇರತಕ್ಕ ಬಾಂಧವ್ಯ ಮತ್ತು ಬೆಳೆಯಲಿ. ಅಮೇರಿಕಾದ ಭಕ್ತ ವೃಂದಕ್ಕೆಲ್ಲ ಆ ಶ್ರೀಕೃಷ್ಣನ ಅನುಗ್ರಹ ಎಲ್ಲ ದೊರೆತು ಆ ಮೂಲಕ ಆ ಜನತೆಗೆ ವಿಶೇಷವಾದ ಕಲ್ಯಾಣವನ್ನು ಶ್ರೀಕೃಷ್ಣ ದಯಪಾಲಿಸಲಿ ಎಂಬುದಾಗಿ ನಾವು ಕೂಡ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಈ ಮೂರ್ತಿಯಲ್ಲಿ ಕೃಷ್ಣನ ವಿಶೇಷ ಸನ್ನಿಧಾನವನ್ನು ಕೂಡ ಪ್ರಾರ್ಥಿಸಿ ಇದನ್ನು ಬಹಳ ಸಂತೋಷದಿಂದ ಅಮೇರಿಕಕ್ಕೆ ನಾವು ಕಳಿಸಿಕೊಡ್ತಾ ಇದ್ದೇವೆ. ಅದು ಒಳ್ಳೆಯ ದೊಡ್ಡ ರೀತಿಯ ಭಕ್ತಿ ಕೇಂದ್ರವಾಗಿ ಅದು ಬೆಳಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ